ಓಂ ಶಾಂತಿ. ದಿನಾಂಕ ಆಗಿದೆ 3/7/2026. ನೀವು ಈ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ನಿಮಗೆ ತಂದೆಯ ಮೂಲಕ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆದ್ದರಿಂದ ನೀವು ಆಸ್ತಿಕರಾಗಿದ್ದೀರಿ. ತಂದೆಯು ಸದ್ಗುರುವಾಗಿದ್ದಾರೆ. ಯಾವುದೇ ಧರ್ಮಸ್ಥಾಪಕರಿಗೆ ಗುರುವೆಂದು ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಯಾರು ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುವರೋ ಅವರೇ ಗುರುವಾಗಿದ್ದಾರೆ. ಈ ಕಲಿಯುಗವು ಪಾಪಾತ್ಮರ ಪ್ರಪಂಚವಾಗಿದ್ದು, ಶಿವ ತಂದೆಯು ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡಿ ಮತ್ತೆ ಸ್ವರ್ಗದ ಅಧಿಕಾರಿಗಳನ್ನಾಗಿ ಮಾಡಲು ಬಂದಿದ್ದಾರೆ. ಬೇಹದ್ದಿನ ತಂದೆಯು ಮಕ್ಕಳಿಗೆ ಧೈರ್ಯ ನೀಡುತ್ತಾರೆ. ಸ್ವಲ್ಪ ಸಮಯದ ಪುರುಷಾರ್ಥದ ನಂತರ ನೀವು ಶಾಂತಿಧಾಮ ಮತ್ತು ಸುಖಧಾಮದ ನಿವಾಸಿಗಳಾಗಿ ಬಿಡುವಿರಿ. ಜ್ಞಾನದ 3ನೇ ನೇತ್ರ ತೆರೆದಾಗ ಮಾತ್ರ ಆತ್ಮವು ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯದ ರಹಸ್ಯವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಸಂಗಮ ಯುಗದಲ್ಲಿಯೇ ಶಿವ ತಂದೆಯು ರಾಜಯೋಗವನ್ನು ಕಲಿಸಿ ಆತ್ಮರಿಗೆ ವಿಶ್ವದ ಸ್ವರಾಜ್ಯದ ಅಧಿಕಾರವನ್ನು ಕೊಡುತ್ತಾರೆ. ಶಿವತಂದೆಯೇ ಮೊಟ್ಟಮೊದಲು ಆತ್ಮರನ್ನು ಆಸ್ತಿಕರನ್ನಾಗಿ ಮಾಡಿ ರಚಯಿತ ಮತ್ತು ರಚನೆಯ ಯಥಾರ್ಥ ಪರಿಚಯವನ್ನು ನೀಡುತ್ತಾರೆ. ಆತ್ಮವು ಅವಿನಾಶಿಯಾಗಿದ್ದು ಎಂದಿಗೂ ನಾಶವಾಗುವುದಿಲ್ಲ ಅಥವಾ ಬ್ರಹ್ಮ ತತ್ವದಲ್ಲಿ ಲೀನವಾಗುವುದಿಲ್ಲ. ಈ ವಿಶ್ವ ನಾಟಕವು ಅನಾದಿ ಮತ್ತು ಅವಿನಾಶಿಯಾಗಿದ್ದು ಅದರ ಪ್ರತಿಯೊಂದು ದೃಶ್ಯವು ಡ್ರಾಮಾ ಅನುಸಾರ ನಿಖರವಾಗಿ ಪುನರಾವರ್ತನೆಯಾಗುತ್ತದೆ. ಜ್ಞಾನಸಾಗರ ಶಿವತಂದೆಯು ತಮ್ಮ ಮಕ್ಕಳನ್ನು ತಮ್ಮ ಸಮಾನ ಜ್ಞಾನಪೂರ್ಣ ಮತ್ತು ತ್ರಿನೇತ್ರಿಗಳನ್ನಾಗಿ ಮಾಡುತ್ತಾರೆ. ವಿನಾಶ ಕಾಲದಲ್ಲಿ ತಂದೆಯ ಮೇಲಿನ ಪ್ರೀತಿ ಬುದ್ಧಿಯುಳ್ಳ ಆತ್ಮಗಳು ವಿಜಯವನ್ನು ಪಡೆಯುತ್ತವೆ. ವಿಪರೀತ ಬುದ್ಧಿಯವರು ಅವಕಾಶ ಕಳೆದುಕೊಳ್ಳುತ್ತಾರೆ. ಶ್ರೀಮದ್ ಭಗವದ್ಗೀತೆಯು ದೇವಿ ದೇವತಾ ಧರ್ಮದ ಶ್ರೇಷ್ಠ ಶಾಸ್ತ್ರವಾಗಿದ್ದು ಅದರ ಮೂಲಕ ರಾಜಯೋಗದ ಶಿಕ್ಷಣ ದೊರೆಯುತ್ತದೆ. ನಿಜವಾದ ಗುರು ಒಬ್ಬ ಶಿವತಂದೆಯೇ ಆಗಿದ್ದು ಅವರು ಆತ್ಮರನ್ನು ದುಃಖದಿಂದ ಬಿಡುಗಡೆ ಮಾಡಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ರಾವಣ ರಾಜ್ಯದಲ್ಲಿ ಪ್ರತಿಯೊಂದು ಕರ್ಮವೂ ವಿಕರ್ಮವಾಗುತ್ತದೆ, ಆದರೆ ಸತ್ಯಯೋಗದಲ್ಲಿ ಕರ್ಮಗಳು ಅಕರ್ಮ ಸ್ಥಿತಿಯಲ್ಲಿರುತ್ತದೆ. ಅಮರನಾಥ ಶಿವತಂದೆಯು ಅಮರ ಕಥೆಯನ್ನು ತಿಳಿಸಿ ಆತ್ಮರನ್ನು ಮೃತ್ಯುಲೋಕದಿಂದ ಅಮರಲೋಕದ ಅಧಿಕಾರಿಗಳನ್ನಾಗಿ ಮಾಡುತ್ತಾರೆ. ಬ್ರಾಹ್ಮಣ ಆತ್ಮರ ಕರ್ತವ್ಯವೇ ವಿಕಾರಿ ಮನುಷ್ಯರನ್ನು ಜ್ಞಾನಬಲದಿಂದ ದೇವತೆಗಳಾಗಿ ಪರಿವರ್ತಿಸುವುದಾಗಿದೆ. ನಾನು ಆತ್ಮನು ಈ ಶರೀರವಲ್ಲ. ಆದ್ದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ಆತ್ಮಾಭಿಮಾನದಲ್ಲಿ ಸ್ಥಿತಿಯಾಗುವ ಅಭ್ಯಾಸ ಮಾಡಬೇಕು. ಆತ್ಮಾಭಿಮಾನಿಗಳಾಗಿ ಈ ಕಿವಿಗಳ ಮೂಲಕ ಅಮರ ಕಥೆಯನ್ನು ಕೇಳಬೇಕಾಗಿದೆ. ಜ್ಞಾನದ ಬೂಬೂ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯಲ್ಲಿ ಇರಬೇಕಾಗಿದೆ. ತಂದೆಯ ಸಮಾನ ಜ್ಞಾನ ಸ್ವರೂಪ ಆನಂದ ಸ್ವರೂಪರಾಗಬೇಕಾಗಿದೆ. ಸೋಮರಸವನ್ನು ಕುಡಿಯಬೇಕು ಮತ್ತು ಕುಡಿಸಬೇಕಾಗಿದೆ. ಮಾಯೆಯ ವಿಘ್ನಗಳನ್ನು ಆಟದಂತೆ ಅನುಭವ ಮಾಡುವಂತಹ ಮಾಸ್ಟರ್ ವಿಶ್ವ ನಿರ್ಮಾಣ ಕರ್ತಭವ. ಯಾವಾಗ ತಾವು ತಮ್ಮನ್ನು ಮಾಸ್ಟರ್ ವಿಶ್ವ ನಿರ್ಮಾಣಕರ್ತನೆಂದು ತಿಳಿಯುತ್ತೀರಿ, ಆಗ ಮಾಯೆಯ ವಿಘ್ನಗಳು ಮಕ್ಕಳ ಆಟದಂತೆ ಭಾಸವಾಗುತ್ತದೆ. ಸ್ವಯಂನಲ್ಲಿ ಸ್ನೇಹ, ಶಕ್ತಿ ಹಾಗೂ ಈಶ್ವರಿಯ ಆಕರ್ಷಣೆಯನ್ನು ತುಂಬಿಕೊಳ್ಳುತ್ತೀರೆಂದರೆ ಎಲ್ಲವೂ ಸಹಯೋಗಿ ಆಗಿಬಿಡುತ್ತವೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.